ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ರೋಡ್ ರೇಜ್ ಪ್ರಕರಣ. ಕಾರಿನ ವೈಪರ್ ಕಿತ್ತು ಗ್ಲಾಸ್ ಒಡೆದು ಯುವಕನ ಅಟ್ಟಹಾಸ. ಆ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ. ಇತ್ತೀಚೆಗೆ ಸಿಲಿಕಾನ್ ಸಿಟಿ ಅಂದ್ರೆ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಪೊಲೀಸರು ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡ್ರೂ ಕೂಡ ಇಂಥ ಪ್ರಕರಣಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇತ್ತೀಚೆಗೆ ಕುಡಿದ ಮತ್ತಲ್ಲಿ ಈ ಡ್ರಗ್ಸ್ ಎಲ್ಲ ಸೇವನೆ ಮಾಡಿ ರಸ್ತೆಗಿಳಿದಂತಹ ಯುವಕರು ಯಾವ ರೀತಿ ಪುಂಡಾಟ ಮೆರೀತಾರೆ ಅಂದ್ರೆ ವಾಹನ ಸವಾರಿಗೆ ಕಿರಿಕಿರಿ ಉಂಟು ಮಾಡೋದೇ ಇವರ ಧ್ಯೇಯ. ಆ ರೀತಿ ನಡ್ಕೊಳ್ತಾರೆ. ದೃಶ್ಯ ನಾವು ಗಮನಿಸಬಹುದು. ಈಗ ನಿಮ್ಮ ಮುಂದೆ ಆ ದೃಶ್ಯವನ್ನ ಕೂಡ ಇಡ್ತೀವಿ ನೋಡಿ. ಕಾರನ್ನ ಅಡ್ಡಗಟ್ಟಿ ಆ ವೈಪರ್ ಅನ್ನ ಕಿತ್ತು ನೋಡಿ ಯಾವ ರೀತಿ ಆವಾಜ್ ಹಾಕ್ತಿದ್ದಾನೆ. ಮಾರ್ಕ್ ಮಾಡಿ ತೋರಿಸ್ತಿದ್ದೀವಿ. ಇದೇ ಯುವಕ ನಾಡು ರಸ್ತೆಯಲ್ಲಿ ವಾಹನ ಸವಾರಿಗೆ ಬೆದರಿಕೆ ಹಾಕಿರುವ ದೃಶ್ಯ ನೋಡಿ. ವೈಪರ್ ಕಿತ್ತುತ್ತಾನೆ. ಆ ದೃಶ್ಯವನ್ನು ಕೂಡ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ವೈಪರ್ ಕಿತ್ತಿ ನಂತರ ಅದರಿಂದ ಹೊಡೆಯೋಕ್ ಹೋಗ್ತಾನೆ. ಎಷ್ಟು ಮಟ್ಟಿಗೆ ಆಕ್ರೋಶ ನೋಡಿ. ಸಹಜವಾಗಿ ವಾಹನ ಸವಾರರಲ್ಲೇ ಆತಂಕ ಆಗ್ಬಿಡುತ್ತೆ. ಫ್ಯಾಮಿಲಿ ಇರೋದು ಕಾರಲ್ಲಿ ನೋಡಿ. ಮಕ್ಕಳು ಮಹಿಳೆಯರು ಕೂಗಾಟದ ದೃಶ್ಯ ನಮ್ಗೆ ಕೇಳುತ್ತಾ ಇದೆ. ಯಾವ ರೀತಿ ಅಟ್ಟಹಾಸ ಮೆರೆಯೋದಕ್ಕೆ ಮುಂದಾಗ್ತಾನೆ ಕಾರಿನ ಮೇಲೆ. ಆ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಈಗ ರೋಡ್ ರೇಜ್ ಪ್ರಕರಣಗಳನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು ಕೂಡ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕ್ರಮ ಆಗಿದೆಯಾ? ಶ್ರುತಿ, ನಿನ್ನೆ ಸರ್ಜಾಪುರ ರಸ್ತೆಯಲ್ಲಿ ನಡೆದಿರುವಂತ ಘಟನೆ ಇದು. ನೀವು ಆ ದೃಶ್ಯವನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಭಯಂಕರವಾಗಿ ಆ ಒಂದು ರೋಡ್ ರೇಜ್ ಕೇಸ್ ದಾಖಲಾಗಿದೆ ಅಂತೇಳಿ. ಇದು ಈ ಒಂದು ರೋಡ್ ರೇಜ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಈ ಮುಂಚೆ ಪೊಲೀಸ್ ಕಮಿಷನರ್ ಕೂಡ ಅವರ ವಿರುದ್ಧ ರೌಡಿ ಶೀಟ್ ಆಗ್ತೀವಿ ಅಂತ ಹೇಳ್ತಾರೆ, ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಈ ರೀತಿಯಾದಂತ ಕೇಸ್ಗಳು ಕಮ್ಮಿ ಆಗ್ತಿಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ರೋಡ್ ರೇಜ್ ಪ್ರಕರಣಗಳು ಯಾವ ರೀತಿ ಪತ್ತೆ ಆಗ್ತಿರುತ್ತೆ ಅಂದ್ರೆ ವೆಬ್ಸೈಟ್, ಪೊಲೀಸ್ ವೆಬ್ಸೈಟ್ಗಳಾಗಿರ್ಬೋದು, ಟ್ವಿಟರ್ಗಳಲ್ಲಿ ಸಾಕಷ್ಟು ಜನರು ಪ್ರತಿದಿನವೂ ಕೂಡ ಈ ರೀತಿಯಾದ 2-3 ಕೇಸ್ಗಳು ಪ್ರತಿದಿನ ಮನವಿ ಮಾಡುವಂತ ಕೆಲಸನ ಮಾಡ್ತಾರೆ. ನಾವು ಈ ರಸ್ತೆಯಲ್ಲಿ ಹೋಗ್ತಿರುವಾಗ ರೋಡ್ ರೇಜ್ ಆಯ್ತು, ಈ ತರ ಬಂದ್ಬಿಟ್ಟು ಎದುರಿಸಿದ್ರು ಅಂತ. ಆದ್ರೂ ಕೂಡ ಪೊಲೀಸರಿಂದ ಯಾವುದೇ ರೀತಿಯಾದಂತ ಕ್ರಮ ಆಗ್ತಿಲ್ಲ. ಅಂದ್ರೆ ಇಲ್ಲಿ ಪೊಲೀಸರು ನಿಜಕ್ಕೂ ಕೂಡ ಕ್ರಮ ಕೈಗೊಳ್ತಿದ್ದಾರಾ ಅಥವಾ ಗೊತ್ತಿದ್ದು ಕೂಡ ಕೇಸ್ಗಳನ್ನ ಹಂಗೆ ಬಿಡ್ತಾರಾ? ಯಾವಾಗ ಆ ಒಂದು ಟ್ವೀಟ್ ಆಗುತ್ತೆ, ಅದಾದ್ಮೇಲೆ ನಾವು ಸುದ್ದಿ ಮಾಡ್ತೀವಿ, ಅದಾದ್ಮೇಲೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಕೆಲಸ ಆಗ್ತದೆ. ಬದಲಾಗಿ ಇಲ್ಲಿ ಇಂತಹ ಕೇಸ್ಗಳನ್ನ ತಡೆಗಟ್ಟುವಂತ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಈಗಾಗಲೇ ಈ ಒಂದು ಸ್ಥಳಗಳಲ್ಲಿ, ಅದರಲ್ಲೂ ಕೂಡ ಸರ್ಜಾಪುರ ರಸ್ತೆ ಆಗಿರ್ಬೋದು, ಬೇರೆ ಬೇರೆ ಮೇನ್ ರಸ್ತೆಗಳಾಗಿರ್ಬೋದು, ಅಲ್ಲೆಲ್ಲವೂ ಕೂಡ ಪೊಲೀಸರು ಇರ್ತಾರೆ. ಹೊಯ್ಸಳ ಪೊಲೀಸರು ಕೂಡ ಇರ್ತಾರೆ, ಟ್ರಾಫಿಕ್ ಪೊಲೀಸರು ಕೂಡ ಇರ್ತಾರೆ. ಆದ್ರೂ ಕೂಡ ಇಂತಹ ವ್ಯಕ್ತಿಗಳಿಗೆ ಅಂದ್ರೆ ರೋಡ್ ರೇಜ್ ಮಾಡುವಂತ ವ್ಯಕ್ತಿಗಳಿಗೆ ಎಲ್ಲೋ ಒಂದ್ ಕಡೆ ಪೊಲೀಸರ ಭಯವೇ ಇಲ್ವಾ? ಪೊಲೀಸರು ಆ ನಿಟ್ಟಿನಲ್ಲಿ ಅಂದ್ರೆ ಅಂತ ವ್ಯಕ್ತಿಗಳಿಗೆ ಭಯ ಪಡುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಿಲ್ವಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಮೂಡ್ತಿದೆ. ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕೇಳಿದ್ರೆ ಮಾಹಿತಿ ತೆಗೆದುಕೊಂಡ್ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಶ್ರುತಿ. ಓಕೆ ಮಾದೇಶ್, ಹಾಗೆ ಸಂಪರ್ಕದಲ್ಲಿರಿ. ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ರೋಡ್ ರೇಜ್ ಪ್ರಕರಣ. ಕಾರಿನ ವೈಪರ್ ಕಿತ್ತು ಗ್ಲಾಸ್ ಒಡೆದು ಯುವಕನ ಅಟ್ಟಹಾಸ. ಆ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ. ಇತ್ತೀಚೆಗೆ ಸಿಲಿಕಾನ್ ಸಿಟಿ ಅಂದ್ರೆ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಪೊಲೀಸರು ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡ್ರೂ ಕೂಡ ಇಂಥ ಪ್ರಕರಣಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇತ್ತೀಚೆಗೆ ಕುಡಿದ ಮತ್ತಲ್ಲಿ ಈ ಡ್ರಗ್ಸ್ ಎಲ್ಲ ಸೇವನೆ ಮಾಡಿ ರಸ್ತೆಗಿಳಿದಂತಹ ಯುವಕರು ಯಾವ ರೀತಿ ಪುಂಡಾಟ ಮೆರೀತಾರೆ ಅಂದ್ರೆ ವಾಹನ ಸವಾರಿಗೆ ಕಿರಿಕಿರಿ ಉಂಟು ಮಾಡೋದೇ ಇವರ ಧ್ಯೇಯ. ಆ ರೀತಿ ನಡ್ಕೊಳ್ತಾರೆ. ದೃಶ್ಯ ನಾವು ಗಮನಿಸಬಹುದು. ಈಗ ನಿಮ್ಮ ಮುಂದೆ ಆ ದೃಶ್ಯವನ್ನ ಕೂಡ ಇಡ್ತೀವಿ ನೋಡಿ. ಕಾರನ್ನ ಅಡ್ಡಗಟ್ಟಿ ಆ ವೈಪರ್ ಅನ್ನ ಕಿತ್ತು ನೋಡಿ ಯಾವ ರೀತಿ ಆವಾಜ್ ಹಾಕ್ತಿದ್ದಾನೆ. ಮಾರ್ಕ್ ಮಾಡಿ ತೋರಿಸ್ತಿದ್ದೀವಿ. ಇದೇ ಯುವಕ ನಾಡು ರಸ್ತೆಯಲ್ಲಿ ವಾಹನ ಸವಾರಿಗೆ ಬೆದರಿಕೆ ಹಾಕಿರುವ ದೃಶ್ಯ ನೋಡಿ. ವೈಪರ್ ಕಿತ್ತುತ್ತಾನೆ. ಆ ದೃಶ್ಯವನ್ನು ಕೂಡ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ವೈಪರ್ ಕಿತ್ತಿ ನಂತರ ಅದರಿಂದ ಹೊಡೆಯೋಕ್ ಹೋಗ್ತಾನೆ. ಎಷ್ಟು ಮಟ್ಟಿಗೆ ಆಕ್ರೋಶ ನೋಡಿ. ಸಹಜವಾಗಿ ವಾಹನ ಸವಾರರಲ್ಲೇ ಆತಂಕ ಆಗ್ಬಿಡುತ್ತೆ. ಫ್ಯಾಮಿಲಿ ಇರೋದು ಕಾರಲ್ಲಿ ನೋಡಿ. ಮಕ್ಕಳು ಮಹಿಳೆಯರು ಕೂಗಾಟದ ದೃಶ್ಯ ನಮ್ಗೆ ಕೇಳುತ್ತಾ ಇದೆ. ಯಾವ ರೀತಿ ಅಟ್ಟಹಾಸ ಮೆರೆಯೋದಕ್ಕೆ ಮುಂದಾಗ್ತಾನೆ ಕಾರಿನ ಮೇಲೆ. ಆ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಈಗ ರೋಡ್ ರೇಜ್ ಪ್ರಕರಣಗಳನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು ಕೂಡ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ಆಗಿದೆಯಾ? ಶ್ರುತಿ, ನಿನ್ನೆ ಸರ್ಜಾಪುರ ರಸ್ತೆಯಲ್ಲಿ ನಡೆದಿರುವಂತ ಘಟನೆ ಇದು. ನೀವು ಆ ದೃಶ್ಯವನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಭಯಂಕರವಾಗಿ ಆ ಒಂದು ರೋಡ್ ರೇಜ್ ಕೇಸ್ ದಾಖಲಾಗಿದೆ ಅಂತೇಳಿ. ಇದು ಈ ಒಂದು ರೋಡ್ ರೇಜ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಈ ಮುಂಚೆ ಪೊಲೀಸ್ ಕಮಿಷನರ್ ಕೂಡ ಅವರ ವಿರುದ್ಧ ರೌಡಿ ಶೀಟ್ ಆಗ್ತೀವಿ ಅಂತ ಹೇಳ್ತಾರೆ, ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಈ ರೀತಿಯಾದಂತ ಕೇಸ್ಗಳು ಕಮ್ಮಿ ಆಗ್ತಿಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ರೋಡ್ ರೇಜ್ ಪ್ರಕರಣಗಳು ಯಾವ ರೀತಿ ಪತ್ತೆ ಆಗ್ತಿರುತ್ತೆ ಅಂದ್ರೆ ವೆಬ್ಸೈಟ್, ಪೊಲೀಸ್ ವೆಬ್ಸೈಟ್ಗಳಾಗಿರ್ಬೋದು, ಟ್ವಿಟರ್ಗಳಲ್ಲಿ ಸಾಕಷ್ಟು ಜನರು ಪ್ರತಿದಿನವೂ ಕೂಡ ಈ ರೀತಿಯಾದ 2-3 ಕೇಸ್ಗಳು ಪ್ರತಿದಿನ ಮನವಿ ಮಾಡುವಂತ ಕೆಲಸನ ಮಾಡ್ತಾರೆ. ನಾವು ಈ ರಸ್ತೆಯಲ್ಲಿ ಹೋಗ್ತಿರುವಾಗ ರೋಡ್ ರೇಜ್ ಆಯ್ತು, ಈ ತರ ಬಂದ್ಬಿಟ್ಟು ಎದುರಿಸಿದ್ರು ಅಂತ. ಆದ್ರೂ ಕೂಡ ಪೊಲೀಸರಿಂದ ಯಾವುದೇ ರೀತಿಯಾದಂತ ಕ್ರಮ ಆಗ್ತಿಲ್ಲ. ಅಂದ್ರೆ ಇಲ್ಲಿ ಪೊಲೀಸರು ನಿಜಕ್ಕೂ ಕೂಡ ಕ್ರಮ ಕೈಗೊಳ್ತಿದ್ದಾರಾ ಅಥವಾ ಗೊತ್ತಿದ್ದು ಕೂಡ ಕೇಸ್ಗಳನ್ನ ಹಂಗೆ ಬಿಡ್ತಾರಾ? ಯಾವಾಗ ಆ ಒಂದು ಟ್ವೀಟ್ ಆಗುತ್ತೆ, ಅದಾದ್ಮೇಲೆ ನಾವು ಸುದ್ದಿ ಮಾಡ್ತೀವಿ, ಅದಾದ್ಮೇಲೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಕೆಲಸ ಆಗ್ತದೆ. ಬದಲಾಗಿ ಇಲ್ಲಿ ಇಂತಹ ಕೇಸ್ಗಳನ್ನ ತಡೆಗಟ್ಟುವಂತ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಈಗಾಗಲೇ ಈ ಒಂದು ಸ್ಥಳಗಳಲ್ಲಿ, ಅದರಲ್ಲೂ ಕೂಡ ಸರ್ಜಾಪುರ ರಸ್ತೆ ಆಗಿರ್ಬೋದು, ಬೇರೆ ಬೇರೆ ಮೇನ್ ರಸ್ತೆಗಳಾಗಿರ್ಬೋದು, ಅಲ್ಲೆಲ್ಲವೂ ಕೂಡ ಪೊಲೀಸರು ಇರ್ತಾರೆ. ಹೊಯ್ಸಳ ಪೊಲೀಸರು ಕೂಡ ಇರ್ತಾರೆ, ಟ್ರಾಫಿಕ್ ಪೊಲೀಸರು ಕೂಡ ಇರ್ತಾರೆ. ಆದ್ರೂ ಕೂಡ ಇಂತಹ ವ್ಯಕ್ತಿಗಳಿಗೆ, ಅಂದ್ರೆ ರೋಡ್ ರೇಜ್ ಮಾಡುವಂತ ವ್ಯಕ್ತಿಗಳಿಗೆ ಎಲ್ಲೋ ಒಂದ್ ಕಡೆ ಪೊಲೀಸರ ಭಯವೇ ಇಲ್ವಾ? ಪೊಲೀಸರು ಆ ನಿಟ್ಟಿನಲ್ಲಿ, ಅಂದ್ರೆ ಅಂತಹ ವ್ಯಕ್ತಿಗಳಿಗೆ ಭಯ ಪಡುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಿಲ್ವಾ ಅನ್ನೋಂತ ಪ್ರಶ್ನೆ ಸದ್ಯಕ್ಕೆ ಮೂಡ್ತಿದೆ. ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕೇಳಿದ್ರೆ, ಮಾಹಿತಿ ತೆಗೆದುಕೊಂಡ್ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಶ್ರುತಿ. ಓಕೆ ಮಾದೇಶ್, ಹಾಗೆ ಸಂಪರ್ಕದಲ್ಲಿರಿ. ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ರೋಡ್ ರೇಜ್ ಪ್ರಕರಣ, ಕಾರಿನ ವೈಪರ್ ಕಿತ್ತು ಗ್ಲಾಸ್ ಒಡೆದು ಯುವಕನ ಅಟ್ಟಹಾಸ, ಆ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ. ಇತ್ತೀಚೆಗೆ ಸಿಲಿಕಾನ್ ಸಿಟಿ ಅಂದ್ರೆ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಪೊಲೀಸರು ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡ್ರೂ ಕೂಡ ಇಂಥ ಪ್ರಕರಣಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇತ್ತೀಚೆಗೆ ಕುಡಿದ ಮತ್ತಲ್ಲಿ ಈ ಡ್ರಗ್ಸ್ ಎಲ್ಲ ಸೇವನೆ ಮಾಡಿ ರಸ್ತೆಗಿಳಿದಂತಹ ಯುವಕರು ಯಾವ ರೀತಿ ಪುಂಡಾಟ ಮೆರಿತಾರೆ ಅಂದ್ರೆ, ವಾಹನ ಸವಾರಿಗೆ ಕಿರಿಕಿರಿ ಉಂಟು ಮಾಡೋದೇ ಇವರ ಧ್ಯೇಯ. ಆ ರೀತಿ ನಡ್ಕೊಳ್ತಾರೆ. ದೃಶ್ಯ ನಾವು ಗಮನಿಸಬಹುದು. ಈಗ ನಿಮ್ಮ ಮುಂದೆ ಆ ದೃಶ್ಯವನ್ನ ಕೂಡ ಇಡ್ತೀವಿ ನೋಡಿ. ಕಾರನ್ನ ಅಡ್ಡಗಟ್ಟಿ ಆ ವೈಪರ್ ಅನ್ನ ಕಿತ್ತು ನೋಡಿ ಯಾವ ರೀತಿ ಆವಾಜ್ ಹಾಕ್ತಿದ್ದಾನೆ. ಮಾರ್ಕ್ ಮಾಡಿ ತೋರಿಸ್ತಿದ್ದೀವಿ. ಇದೇ ಯುವಕ ನಾಡು ರಸ್ತೆಯಲ್ಲಿ ವಾಹನ ಸವಾರಿಗೆ ಬೆದರಿಕೆ ಹಾಕಿರುವ ದೃಶ್ಯ ನೋಡಿ. ವೈಪರ್ ಕಿತ್ತುತ್ತಾನೆ. ಆ ದೃಶ್ಯವನ್ನ ಕೂಡ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ವೈಪರ್ ಕಿತ್ತಿ ನಂತರ ಅದರಿಂದ ಹೊಡೆಯೋಕ್ ಹೋಗ್ತಾನೆ. ಎಷ್ಟು ಮಟ್ಟಿಗೆ ಆಕ್ರೋಶ ನೋಡಿ. ಸಹಜವಾಗಿ ವಾಹನ ಸವಾರರಲ್ಲಿ ಆತಂಕ ಆಗ್ಬಿಡುತ್ತೆ. ಫ್ಯಾಮಿಲಿ ಇರೋದು ಕಾರಲ್ಲಿ ನೋಡಿ. ಮಕ್ಕಳು, ಮಹಿಳೆಯರು ಕೂಗಾಟದ ದೃಶ್ಯ ನಮ್ಗೆ ಕೇಳುತ್ತಾ ಇದೆ. ಯಾವ ರೀತಿ ಅಟ್ಟಹಾಸ ಮೆರೆಯೋದಕ್ಕೆ ಮುಂದಾಗ್ತಾನೆ ಕಾರಿನ ಮೇಲೆ, ಆ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಈಗ ರೋಡ್ ರೇಜ್ ಪ್ರಕರಣಗಳನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು ಕೂಡ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ಆಗಿದೆಯಾ? ಶ್ರುತಿ, ನಿನ್ನೆ ಸರ್ಜಾಪುರ ರಸ್ತೆಯಲ್ಲಿ ನಡೆದಿರುವಂತ ಘಟನೆ ಇದು. ನೀವು ಆ ದೃಶ್ಯವನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಭಯಂಕರವಾಗಿ ಆ ಒಂದು ರೋಡ್ ರೇಜ್ ಕೇಸ್ ದಾಖಲಾಗಿದೆ ಅಂತೇಳಿ. ಇದು ಈ ಒಂದು ರೋಡ್ ರೇಜ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಈ ಮುಂಚೆ ಪೊಲೀಸ್ ಕಮಿಷನರ್ ಕೂಡ ಅವರ ವಿರುದ್ಧ ರೌಡಿ ಶೀಟ್ ಆಗ್ತೀವಿ ಅಂತ ಹೇಳ್ತಾರೆ, ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಈ ರೀತಿಯಾದಂತ ಕೇಸ್ಗಳು ಕಮ್ಮಿ ಆಗ್ತಿಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ರೋಡ್ ರೇಜ್ ಪ್ರಕರಣಗಳು ಯಾವ ರೀತಿ ಪತ್ತೆ ಆಗ್ತಿರುತ್ತೆ ಅಂದ್ರೆ ವೆಬ್ಸೈಟ್, ಪೊಲೀಸ್ ವೆಬ್ಸೈಟ್ಗಳಾಗಿರ್ಬೋದು, ಟ್ವಿಟರ್ಗಳಲ್ಲಿ ಸಾಕಷ್ಟು ಜನರು ಪ್ರತಿದಿನವೂ ಕೂಡ ಈ ರೀತಿಯಾದ 2-3 ಕೇಸ್ಗಳು ಪ್ರತಿದಿನ ಮನವಿ ಮಾಡುವಂತ ಕೆಲಸನ ಮಾಡ್ತಾರೆ. ನಾವು ಈ ರಸ್ತೆಯಲ್ಲಿ ಹೋಗ್ತಿರುವಾಗ ರೋಡ್ ರೇಜ್ ಆಯ್ತು, ಈ ತರ ಬಂದ್ಬಿಟ್ಟು ಎದುರಿಸಿದ್ರು ಅಂತ. ಆದ್ರೂ ಕೂಡ ಪೊಲೀಸರಿಂದ ಯಾವುದೇ ರೀತಿಯಾದಂತ ಕ್ರಮ ಆಗ್ತಿಲ್ಲ. ಅಂದ್ರೆ ಇಲ್ಲಿ ಪೊಲೀಸರು ನಿಜಕ್ಕೂ ಕೂಡ ಕ್ರಮ ಕೈಗೊಳ್ತಿದ್ದಾರಾ ಅಥವಾ ಗೊತ್ತಿದ್ದು ಕೂಡ ಕೇಸ್ಗಳನ್ನ ಹಂಗೆ ಬಿಡ್ತಾರಾ? ಯಾವಾಗ ಆ ಒಂದು ಟ್ವೀಟ್ ಆಗುತ್ತೆ, ಅದಾದ್ಮೇಲೆ ನಾವು ಸುದ್ದಿ ಮಾಡ್ತೀವಿ, ಅದಾದ್ಮೇಲೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಕೆಲಸ ಆಗ್ತದೆ. ಬದಲಾಗಿ ಇಲ್ಲಿ ಇಂತಹ ಕೇಸ್ಗಳನ್ನ ತಡೆಗಟ್ಟುವಂತ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಈಗಾಗಲೇ ಈ ಒಂದು ಸ್ಥಳಗಳಲ್ಲಿ, ಅದರಲ್ಲೂ ಕೂಡ ಸರ್ಜಾಪುರ ರಸ್ತೆ ಆಗಿರ್ಬೋದು, ಬೇರೆ ಬೇರೆ ಮೇನ್ ರಸ್ತೆಗಳಾಗಿರ್ಬೋದು, ಅಲ್ಲೆಲ್ಲವೂ ಕೂಡ ಪೊಲೀಸರು ಇರ್ತಾರೆ. ಹೊಯ್ಸಳ ಪೊಲೀಸರು ಕೂಡ ಇರ್ತಾರೆ, ಟ್ರಾಫಿಕ್ ಪೊಲೀಸರು ಕೂಡ ಇರ್ತಾರೆ. ಆದ್ರೂ ಕೂಡ ಇಂತಹ ವ್ಯಕ್ತಿಗಳಿಗೆ, ಅಂದ್ರೆ ರೋಡ್ ರೇಜ್ ಮಾಡುವಂತ ವ್ಯಕ್ತಿಗಳಿಗೆ ಎಲ್ಲೋ ಒಂದ್ ಕಡೆ ಪೊಲೀಸರ ಭಯವೇ ಇಲ್ವಾ?
ಪೊಲೀಸರು ಆ ನಿಟ್ಟಿನಲ್ಲಿ ಅಂದ್ರೆ ಅಂತ ವ್ಯಕ್ತಿಗಳಿಗೆ ಭಯ ಪಡುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಿಲ್ವಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಮೂಡ್ತಿದೆ. ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕೇಳಿದ್ರೆ ಮಾಹಿತಿ ತೆಗೆದುಕೊಂಡ್ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಶ್ರುತಿ. ಓಕೆ ಮಾದೇಶ್, ಹಾಗೆ ಸಂಪರ್ಕದಲ್ಲಿರಿ.